ಈಗ ಮಾನ್ಯ ಕೃಷ್ಣ ಬೈರೇಗೌಡರಿಗೆ ನೇರವಾಗಿ ಕೇಳ್ತೀನಿ, ಈಗ ನೀವು ಕಾನೂನು ತಗೊಂಡ್ಬರ್ತಾ ಇದ್ದೀರಿ, ಮನೆಗಳು ಪಾರ್ಕಿಂಗ್ ಇಲ್ಲದೆ ಇದ್ರೆ ನಾವು ಅಲ್ಲಿ 5,000, 10,000, 15,000 ನಾವು ಫೈನ್ ಹಾಕ್ತಿವಿ ಅಂತ ಹೇಳ್ತಾ ಇದೀವಲ್ಲ ಸರ್. ಈಗ ನಾನು ಈಗಾಗಲೇ ವಿಧಾನಸೌಧ ಹತ್ರ ಪಾರ್ಕಿಂಗ್ ಇಲ್ಲ, ಸರ್ಕಾರಿ ಕಚೇರಿಗಳ ಹತ್ರ ಪಾರ್ಕಿಂಗ್ ಇಲ್ಲ, ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಕೃಷ್ಣಪ್ಪಣ್ಣ ಹೇಳ್ತಾ ಇದ್ದಾಗೆ ಪಾಸ್ಪೋರ್ಟ್ ಆಫೀಸ್ಗೆ ಎಷ್ಟು ಜನ ಹೋಗ್ತಾರೆ, ಅಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ ನೋಡಿದಿರ ತಾವು. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇದು ಎಲ್ಲವನ್ನು ಬಿಟ್ಟು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಏನು ಶಾಸಕರು ಇವತ್ತು ಹೋದ್ರೆ ನಮಗೆ ಒಂದು ಅವಕಾಶ ಕೊಡ್ತಾರೆ, ಪಾಸ್ ಇದ್ರೆ ಮಾಜಿ ಶಾಸಕರು ಹೋಗ್ಬೋದು. ಸಾರ್ವಜನಿಕರು ಆ ಸುತ್ತಮುತ್ತ ಎಲ್ಲೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸಾರ್ವಜನಿಕರು ಅಲ್ಲಿ ಏನಾದ್ರು ಅಲ್ಲಿ ಯಾರೋ ಪೊಲೀಸ್ ಆಯುಕ್ತರನ್ನು ಅಥವಾ ಕಮಿಷನರ್ನು, ಅಡಿಷನಲ್ ಕಮಿಷನರ್ನು ಯಾರನ್ನಾದ್ರೂ ನೋಡ್ಲಿಕ್ಕೆ ಹೋದ್ರೆ ಎಲ್ಲೂ ಸಹ ಅಲ್ಲಿ ನಿಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅಲ್ಲಿ ಸಹ ಜನ ಬಹಳ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಸರ್, JC ರಸ್ತೆಯಲ್ಲಿ ಪಾಲಿಕೆ ವತಿಯಿಂದ ಒಂದು ಬಹುಮಾಡಿ ಕಟ್ಟಡ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು. ನೋಡಿ, ಅಲ್ಲಿ ಇವತ್ತು ಹೋಂಡೈ ಶೋರೂಮ್ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಪಾಲಿಕೆ ಬಿಲ್ಡಿಂಗು ಸಾರ್ವಜನಿಕ ದೃಷ್ಟಿಯಿಂದ ಅಲ್ಲೇನು ತಾವು ಪಾರ್ಕಿಂಗ್ಗೆ ಅಂತೇಳಿ, ಸಾರ್ವಜನಿಕರು ಪಾರ್ಕಿಂಗ್ಗೆ ಅಂತೇಳಿ ಏನು ಕೊಟ್ಟಿದ್ದಾರೆ, ಅದನ್ನ ಹೋಂಡೈ ಶೋರೂಮ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಮಾನ ಮರ್ಯಾದೆ ಏನಾದ್ರು ಇದ್ರೆ ಈ ರೀತಿ ನಡ್ಕೊಳ್ತಾರ? ಮೊದಲನೇದಾಗಿ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡ್ಕೊಬೇಕಲ್ವಾ? ಈ ರೀತಿ ಸಾರ್ವಜನಿಕ ದಿನನಿತ್ಯ ತೊಂದರೆ ಕೊಟ್ಕೊಂಡು ನೋಡಿ, ಅಲ್ಲಿ ಅವನೇನ್ ಮಾಡಿದ್ದಾನೆ, ಪಾರ್ಕಿಂಗ್ ವ್ಯವಸ್ಥೆ ಇರತಕ್ಕಂಥದ್ದನ್ನ ಫಸ್ಟ್ ಫ್ಲೋರ್ ವಿಂಟೇಜ್ ಕಾರ್ಗಳಿಗೆ ಅವ್ನು ಶೋರೂಮ್ ಮಾಡ್ಕೊಂಡಿದ್ದಾನೆ. ನೋಡಿ, ವಿಂಟೇಜ್ ಕಾರ್ಗಳಿಗೆ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇದು ಸರ್ಕಾರ ನಡ್ಕೊಂತ ಇರ್ತಕ್ಕಂಥ ನೀತಿ. ಏನ್ ಹೇಳ್ತೀರಿ ಇವರ ಧೋರಣೆಗೆ? ಹಾಗಾಗಿ ನಿಜವಾಗ್ಲೂ ಸಹ ನಾನು ಮಾಧ್ಯಮದ ಮುಖಾಂತರ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಈ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇವತ್ತು ನೀವು ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು, ಮಂತ್ರಿಗಳು ಇವತ್ತು ಅಧಿಕಾರ ನಡೆಸ್ತಾ ಇರ್ತಕ್ಕಂಥದ್ದು, ಯಾರು ಸಾರ್ವಜನಿಕರು ಇವತ್ತಿನ ದಿವಸ ಯಾರು ರೆವಿನ್ಯೂ ಟ್ಯಾಕ್ಸ್ ಇರ್ಬೋದು, ಇವತ್ತು GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಪ್ರತಿಯೊಂದು ಟ್ಯಾಕ್ಸು ಸಾರ್ವಜನಿಕರು ಜನ ಕಟ್ತಾ ಇರೋದ್ರಿಂದ ತಾವು ದಿಮಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಿ. ಆ ರೀತಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸ್ವೇಚ್ಛಾಚಾರವಾಗಿ ಇವತ್ತು ಈ ಸರ್ಕಾರ ಆ ತೆರಿಗೆ ಹಣವನ್ನ ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಏನು ಟ್ಯಾಕ್ಸು ಅವ್ರು ಏನು ಕಷ್ಟಪಟ್ಟು ಅವರು ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇವತ್ತು ಈ ರಾಜ್ಯ ಸರ್ಕಾರ ಸ್ವೇಚ್ಛಾಚಾರವಾಗಿ ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಸಾರ್ವಜನಿಕರ ಹಿತದೃಷ್ಟಿಗೆ ಇದು ಯಾವುದೇ ಈ ತೆರಿಗೆ ಹಣ ಇವತ್ತು ಬಳಕೆ ಆಗ್ತಾ ಇಲ್ಲ. ಇದು ದುರ್ದೈವದ ಸಂಗತಿ. ಇವತ್ತು 5 ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀವಿ ಅಂತ ಹೇಳಿ ಆ ಗ್ಯಾರಂಟಿ ಸ್ಕೀಮ್ಗಳ ಲೆಕ್ಕದಲ್ಲಿ ಜನರ ತೆರಿಗೆ ಹಣವನ್ನ ಇವತ್ತು ಸ್ವೇಚ್ಛಾಚಾರವಾಗಿ ಏನು ಖರ್ಚು ಮಾಡ್ತಾ ಇದ್ದಾರೆ. ಇದಕ್ಕೆ ಕೂಡಲೇ ಇವರು ಇದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಸದ್ಬಳಕೆ ಮಾಡ್ಕೊಳ್ದೆ ಹೋದ್ರೆ ರಾಜ್ಯದ ಜನ, ವಿಶೇಷವಾಗಿ ಯುವಕರು ಇದ್ರ ಬಗ್ಗೆ ಬೀದಿಗಿಳಿಯಂತ ದಿನ ಬಹಳ ದೂರ ಇಲ್ಲ. ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನ ವಿಶೇಷವಾಗಿ ಯುವಕರು ಈಗಾಗಲೇ ಯುವಕರ ಶಕ್ತಿ ಏನು ಅಂತೇಳಿ ಜಂತರ್ ಮಂತರ್ನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ರಾಜ್ಯದಲ್ಲೂ ಸಹ ಅದೇ ವಾತಾವರಣ ಇದೆ. KPSCಯಲ್ಲಿ ಇರ್ಬೋದು, ಇವತ್ತು ಸುಮಾರು 2 ಲಕ್ಷ ಹುದ್ದೆಗಳು KPSCಯಲ್ಲಿ ಇವತ್ತು ಖಾಲಿ ಇದ್ದಾವೆ. ಅದು ಇವತ್ತವರೆಗೂ ಸಹ ಅದಕ್ಕೆ ಅನುಮೋದನೆ ಕೊಡಲೇ ಇಲ್ಲ. ಅದಕ್ಕೆ ಸರ್ಕಾರನ ಕೇಳಿದ್ರೆ ಹೇಳ್ತಾರೆ, ಈಗಾಗಲೇ ದಾವಣಗೆರೆಯಲ್ಲಿ ಸುಮಾರು ಲಕ್ಷಾಂತರ ಯುವಕರು ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡಿದ್ರು. ಅದೇ ರೀತಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಇವತ್ತು ಯುವಕರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಯುವಕರು ವಿದ್ಯಾವಂತ ಇದ್ದಾರೆ. ಒಂದೊಂದು ಮನೆಗೆ ಹೋದ್ರೆ 2-3 ಜನ ಗ್ರಾಜುಯೇಟ್ಸ್ ಇದ್ದಾರೆ. ಆದ್ರೆ ಇವತ್ತು ಅವ್ರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ. ಈ ಸರ್ಕಾರ ಬಂದ ನಂತರ ಬರೀ ಬೆಂಗಳೂರು ನಗರ ಇರತಕ್ಕಂಥದನ್ನ BBMP ಇದನ್ನ GBA ಮಾಡಿದ್ರು. ಅಲ್ಲಿ ರಾಮನಗರ ಜಿಲ್ಲೆನ ದಕ್ಷಿಣ ಬೆಂಗಳೂರು ಅಂತ ಹೇಳಿ ಮಾಡಿ ಬರೀ ಇದ್ದಂತ ಹೆಸರುಗಳಿಗೆ ಬರೀ ನೇಮ್ ಚೇಂಜ್ ಮಾಡೋದೊಂದು ಬಿಟ್ರೆ ಯಾವುದೇ ಇವತ್ತವರೆಗೂ ಸಹ ಕಣ್ಣು ಕಾಣಿಸ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಒಂದೇ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಈ ಸರ್ಕಾರ ನೈತಿಕತೆ ಕಳ್ಕೊಂಡಿರ್ತಕ್ಕಂಥ, ಜನರ ವಿಶ್ವಾಸ ಕಳ್ಕೊಂಡಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಕೂಡಲೇ
ಏನ್ JC ರೋಡಲ್ಲಿ ಅಲ್ಲೇನು ನಮ್ಮ ಇವತ್ತು ಪಾರ್ಕಿಂಗ್ ಅಂತೇಳಿ ಮಾಡಿರ್ತಕ್ಕಂಥದ್ದನ್ನ ಕೂಡಲೇ ನೀವು ಹೋಂಡಾ ಶೋರೂಮ್ ಅವ್ರನ್ನ ಖಾಲಿ ಮಾಡಿಸಿ ಅಲ್ಲಿ ಪಾರ್ಕಿಂಗ್ಗೆ ನೀವು ವ್ಯವಸ್ಥೆ ಮಾಡ್ಕೊಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾವು ನಮ್ಮ ಪಕ್ಷದ ವತಿಯಿಂದ ಇದನ್ನ ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದೆ. ದಯಮಾಡಿ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ. ಸರ್, ಏನಾದ್ರು ಕೇಳಂಗಿದ್ರೆ